ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇನ್ನೂ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅದರ ಪಕ್ಕದಲ್ಲೇ ಇರುತ್ತೆ, ಅದನ್ನು ಆನ್ ಮಾಡ್ಕೊಳ್ಳಿ. ಅಂದರೆ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ಇದೆಯಲ್ಲ ಅದು ನಿಮಗೆ ತಲುಪುತ್ತದೆ. ಸೊ ನಾವು ಇವತ್ತು ನೋಡ್ತಾ ಇದ್ದೀವಿ 5ನೇ ತರಗತಿಯ ಸುವೇಗ ಭಾಗ 2 ಕೊನೆಯ ಅಧ್ಯಾಯ. ಇದು ಲಾಸ್ಟ್ ಅಧ್ಯಾಯ. ಇದರ ಮೇಲೆ ಸುವೇಗದ ಎಲ್ಲ ಪಾಠಗಳು ಮುಗಿಯಿತು. 21 ವಿನ್ಯಾಸಗಳು ಏನೇನಿದೆ ಅಂತ ನೋಡೋಣ. ಇದರಲ್ಲಿ 1 ಸಂಖ್ಯಾ ವಿನ್ಯಾಸಗಳನ್ನು ಗಮನಿಸಿ ಖಾಲಿ ಇರುವ ಸ್ಥಳ ತುಂಬು. ಮೊದಲನೇದು 1 2 4 8. ಅಂದ್ರೆ ಇಲ್ಲಿ ದುಪ್ಪಟ್ಟು ಅಂದ್ರೆ ಎರಡು ಪಟ್ಟು ಮಾಡ್ಕೊಂಡು ಹೋಗ್ಬೇಕು. 1 2 2, 2 2 4, 4 2 8, 8 2 16, 16 2 32, 32 2 64. ಅದೇ ರೀತಿ ಎರಡನೇದು 3 2 6. ಆಯ್ತಾ? ಇಲ್ಲ, 3 + 3 6, 6 + 3 9, 9 + 3 12, 12 + 3 15, 15 + 3 18. ಐತಲ್ವಾ? ಸೊ ಅದೇ ರೀತಿ 3 ನೋಡೋಣ. 3ರಲ್ಲಿ ಏನ್ ಮಾಡಿದ್ದಾರೆ? 2 5 9 14 20. ಇದು ಹೆಂಗ್ ಬಂತಂದ್ರೆ 2 + 3 5 ಆಗುತ್ತೆ, 5 + 4 9 ಆಗುತ್ತೆ, 9 + 5 14 ಆಗುತ್ತೆ, 14 + 6 20 ಆಗುತ್ತೆ. ಐತಲ್ವಾ? ಸೊ ಇದು ವಿನ್ಯಾಸ. ಅದಾದ್ಮೇಲೆ 4 ಇದೆ ನೋಡಿ. 2 3 6, 2 4 8, 2 5 10, 2 6 12, 2 7 14. ಈ ವಿನ್ಯಾಸ ಕೂಡ ತಿಳಿತಲ್ವಾ? ಸೊ ಅದೇ ರೀತಿ ನಾವು 5 ನೋಡ್ಕೊಂಡು ಹೋಗೋಣ. ಅಂದ್ರೆ ಏನ್ ಮಾಡಿದಾರೆ ಇಲ್ಲಿ? 1 + 2 3. ಆಯ್ತಾ? 3 + 4 7, 5 + 5 10. ಅದೇ ರೀತಿ ಇವುಗಳನ್ನೆಲ್ಲ ಕೂಡ್ಕೊಂಡು ಹೋಗಿದ್ದಾರೆ. 3 + 3 + 7 ಎಷ್ಟಾಗುತ್ತೆ? 10. ಅದೇ ರೀತಿ 7 + 10 17 ಆಗುತ್ತೆ. ಸೊ ಅದೇ ರೀತಿ ಇದನ್ನ ಮಾಡ್ಕೊಂಡು ಹೋಗಿದ್ದಾರೆ. ಇದಲ್ವಾ? ಸೊ ನಾನು ಸೊಲ್ಯೂಷನ್ ಕೊಟ್ಟಿದ್ದೀನಿ. ಅದಾದ್ಮೇಲೆ 6ನೇ ಕ್ವಶನ್ ನೋಡೋಣ ವಿನ್ಯಾಸಗಳಲ್ಲಿ. ಆಯ್ತಾ? 2 + 4 6. ಅದೇ ರೀತಿ 4 + 6 10, 6 + 8 14, 8 + 10 18. ಅದೇ ರೀತಿ 16 24 32 40 56. ಕೊನೆಯ ಉತ್ತರ 96. ಐತಲ್ವಾ? ಸೊ ಅದೇ ರೀತಿ 7ನೇದು ಕೂಡ ಮಾಡಿದ್ದಾರೆ. 7ನೇದು ಕೂಡ ಸೇಮ್ ಇದೆ. 1 + 2 3. ಅದಾದ್ಮೇಲೆ 3 + 4 7. ಆಯ್ತಾ? 3 + 7 10, 18 26 34, 28 44 60, 72 104 176. ಇತ್ತಲ್ವಾ? ಸೊ ಅದಾದ್ಮೇಲೆ 8ನೇ ಕ್ವಶನ್ ಅಥವಾ 2 ಮಾದರಿಯಂತೆ ನೀಡಿರುವ ವಿನ್ಯಾಸಗಳನ್ನು ಪೂರ್ಣಗೊಳಿಸುವಂತ ಇದೆ. 7 ಉಲ್ಟಾ ಬರೆದಿದ್ದಾರೆ, 7 ಕೆಳಗ್ ಮುಖ ಮಾಡಿದ್ದಾರೆ, ಕೆಳಗ ಮುಖ ಮಾಡಿ ಮತ್ತೆ ಉಲ್ಟಾ ಬರೆದಿದ್ದಾರೆ. ಅದಾದ್ಮೇಲೆ ಮತ್ತೆ ಸ್ಟ್ರೇಟ್ ಬರೆದಿದ್ದಾರೆ. ಆಯ್ತಾ? ಸೊ ನಾವಿನ್ನು ಎ ಅನ್ನ ಬರೆಯೋಣ. ನೋಡಿ, ಇಲ್ಲಿ ಉಲ್ಟಾ ಎ ಬರೀರಿ, ಮತ್ತೆ ಎ ಅನ್ನ ಬರೀರಿ. ಆಯ್ತಾ? ಸೊ ನಾನಿಲ್ಲಿ ಮಾಡಿದ್ದೇನೆ, ನೀವು ಕೂಡ ಇದನ್ನ ಒಂದ್ಸರಿ ಬರ್ಕೊಳ್ಳಿ ವಿನ್ಯಾಸಗಳನ್ನ. ಆಯ್ತಾ? ಅದಾದ್ಮೇಲೆ ಇನ್ನೇನಿದೆ ಇಲ್ಲಿ? ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಐತಲ್ವಾ? ಯಾಕಂದ್ರೆ ನಾವು ಎಲ್ಲ ರೀತಿಯ ಹೋಮ್ವರ್ಕ್ ಗಳನ್ನ ಸುವೇಗ, ಸುಮೇರು, ರೇಂಬೋ, ಗಣಿತ ಮತ್ತು ವಿಜ್ಞಾನ ಪ್ರಶ್ನೋತ್ತರಗಳನ್ನ ಕೂಡ ಹಾಕಿದ್ದೇವೆ. ಒಂದ್ಸರಿ ಹೋಗಿ ನೋಡಿ. ಆಯ್ತಾ? ನೋಡಿ, 19ರ ಮಗ್ಗಿಯಲ್ಲಿ ವಿನ್ಯಾಸ ಪೂರ್ತಿಗೊಳಿಸಿ ಅಂತ ಇದೆ. ಆಯ್ತಾ? 19 1 19 ಅಂದ್ರೆ 19ರ ಮಗ್ಗಿ ಬರಿಬೇಕು. ಆಯ್ತಾ? ಅದಾದ್ಮೇಲೆ ಇಲ್ಲಿ 1 + 9 10, 3 + 8 11, 5 + 7 12. ಇದೇ ರೀತಿ ಮಾಡ್ಕೊಂಡು ಹೋದ್ರೆ, ಅಂದ್ರೆ ಈ ಕಡೆ ಏರ್ಕೊಂಡು ಹೋಗಿದೆ, ಈಗ ಈ ಮೇಲ್ಗಡೆ ಹೋದಂಗೆ ಇಳ್ಕೊಂಡು ಹೋಗಿದೆ. ಆಯ್ತಾ? ಇದನ್ನ ಕೂಡ ಮಾಡಿದ್ದೇನೆ. ಅದಾದ್ಮೇಲೆ ಇನ್ನು ಗುಣಾಕಾರದ ಕೋಷ್ಟಕದಲ್ಲಿ ವಿನ್ಯಾಸ ಪೂರ್ತಿ ಮಾಡುವಂತ ಇದೆ. 9 1 9, 9 2 18. ಐತಲ್ವಾ? ಸೊ ಅದೇ ರೀತಿ 0 + 9 9, 1 + 8 9, 2 + 7 9. ಐತಲ್ವಾ? ಅದಾದ್ಮೇಲೆ 5 ಏನಿದೆ? ಕೆಳಗಿನ ವಿನ್ಯಾಸ ಮುಂದುವರಿಸು ಅಂತ ಇದೆ. 1 + 0 1, 1 + 2 3, 1 + 2 + 3 6, 1 + 2 + 3 + 4 10, 1 + 2 + 3 + 4 + 5 ಎಷ್ಟು? 15. ಅದಾದ್ಮೇಲೆ ಬಿ ಕೂಡ ಹಾಗೆ ಇದೆ. 2 + 0 2, 2 + 3 5, 2 + 3 + 4 9, 2 + 2ರಿಂದ 5ರವರೆಗೂ ಪ್ಲಸ್ ಮಾಡಿ 14 ಬರುತ್ತೆ. 2ರಿಂದ 6ರವರೆಗೆ ಪ್ಲಸ್ ಮಾಡಿ
20 ಬರುತ್ತದೆ ಆಯ್ತಾ. ಸೊ ಇಲ್ಲಿಗೆ ನಿಮ್ಮ 21ನೇ ಪಾಠ ಇದು ವಿನ್ಯಾಸಗಳು ಮುಗಿಯಿತು. ಅದಾದ್ಮೇಲೆ ಇನ್ನೊಂದಿದೆ, ಏನಿದೆ, ಕಿರು ಪರೀಕ್ಷೆ 10 ಇದೆ. ಅದನ್ನ ಕೂಡ ಈ ಪಾಠದಲ್ಲೇ ಕಂಪ್ಲೀಟ್ ಮಾಡೋಣ ಆಯ್ತಾ. ಒಂದು, ಸಂಖ್ಯಾ ವಿನ್ಯಾಸಗಳನ್ನು ಗಮನಿಸಿ ಖಾಲಿ ಇರುವ ಸ್ಥಳ ತುಂಬು ಅಂತ ಇದೆ ಆಯ್ತಾ. ಮೊದಲನೇದರಲ್ಲಿ ABCD 4 ಇವೆ. ಮೊದಲನೇದು ನೋಡೋಣ. 15, 25, 35, 45, 55, 65, 75. ಬಿ 33, 38, 43 ಅಂದ್ರೆ 5 ಕೂಡಿಸ್ಕೊಂಡು ಹೋಗಿದ್ದಾರೆ ಬಿ ಯಲ್ಲೂ ಕೂಡ. ಸಿ ಎಲ್ ನೋಡಿ 11, 21 10 ಕೂಡಿಸ್ಕೊಂಡು ಹೋಗಿದ್ದಾರೆ. 51, 61, 71 ಉತ್ತರ ಬರುತ್ತೆ. ಡಿ ಎಲ್ ನೋಡಿ 20, 20 ಕೂಡಿಸಿದ್ದಾರೆ. 10, 30, 50, 70, 90, 110, 130. ಎರಡಿದೆ, ಬಲೂನ್ಗಳ ಮೇಲೆ ಇದು ಒಂದ್ ಮಿಸ್ ಆಗಿದೆ ಆಯ್ತಾ, ಬರೆದಿದ್ದೇನೆ, ಇದು ಮಿಸ್ ಆಗಿದೆ. ಅಂದ್ರೆ 5ರ ಮಗ್ಗಿ ಬರಿಬೇಕಷ್ಟೆ, ಇನ್ನೇನಿಲ್ಲ ಅದರಲ್ಲಿ. ಅದೇ ರೀತಿ ಚಿತ್ರದಲ್ಲಿ ಖಾಲಿ ಇರುವ ಸ್ಥಳದಲ್ಲಿ ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆದು ಪ್ರತಿ 3ನೇ ಸಂಖ್ಯೆಗೆ 1 ಬಣ್ಣ ಹಾಕು ಅಂತ ಇದೆ ಆಯ್ತಾ. ಇಲ್ಲಿದೆ ನೋಡಿ, ಇಲ್ಲಿ 3 ಬರುತ್ತೆ ಆಯ್ತಾ. ಅಂದ್ರೆ 3ನೇದಿದು 1, 2, 3, 4 ಎಂಡ್ ತನ ಎಲ್ಲಿ ಹೋಗುತ್ತೆ, 38 ತನ ಹೋಗುತ್ತಲ್ವಾ. ಅದೇ ರೀತಿ ಅವ್ರೇನ್ ಹೇಳಿದ್ದಾರೆ, ಪ್ರತಿ 3ನೇ ಸಂಖ್ಯೆಗೆ ಬಣ್ಣ ಹಾಕು. 1, 2, 3 3ನೇದಕ್ಕೆ ಬಣ್ಣ ಹಾಕಿದ್ದೇವೆ ಆಯ್ತಾ. ಇನ್ನು ನೆಕ್ಸ್ಟ್ ಯಾವ್ದು ಬರುತ್ತೆ, 6, 9, 12, 15, 18, 21, 24, 27, 30, 33, 36ಕ್ಕೆ ಬಣ್ಣ ಹಾಕಬೇಕು ಈತಲ್ವಾ. ಸೊ ಅದೇ ರೀತಿ ಇಲ್ಲಿಗೆ ನಿಮ್ಮ ಸುವೇಗ ಪಾರ್ಟ್ 2 ಮುಗೀತು ಆಯ್ತಾ, ಇಲ್ಲಿಗೆ ಮುಕ್ತಾಯ. ಸೊ ನೀವು ಇದೇ ರೀತಿ ಮತ್ತೆ ವಿಡಿಯೋಗಳನ್ನ, ರೇಂಬೋ ವಿಡಿಯೋಗಳಿದೆ, ಗಣಿತ ವಿಜ್ಞಾನ ಪ್ರಶ್ನೋತ್ತರಗಳು, ಗಣಿತ ಪ್ರಶ್ನೋತ್ತರಗಳಂದ್ರೆ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಕೂಡ ಹಾಕ್ತಿವಿ. ಅದಕ್ಕೋಸ್ಕರ ನೀವೇನ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ತಪ್ಪದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ. ಶೇರ್ ಮಾಡೋದು ಹೇಗಂದ್ರೆ, ಅಲ್ಲೊಂದು ಬಾಂಚಿನ್ ಬಂದಿರುತ್ತೆ, ಹೀಗೆ ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಅದು ಎಲ್ಲಿ ಹೋಗುತ್ತೆ, ವಾಟ್ಸಪ್ ಹೋಗುತ್ತೆ. ವಾಟ್ಸಪ್ ನಿಂದ ನೀವು ಯಾರಿಗೆ ಕಳಿಸ್ಬೇಕಲ್ಲ ಅವ್ರ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋದ್ರೆ ಸೆಂಡ್ ಅಂತ ಕಳಿಸಿದ್ರೆ ಹೋಗ್ಬಿಡುತ್ತದು ಆಯ್ತಾ. ಸೊ ನಾವು ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ.